ಮಾಡ್ತಾ ಇದ್ದೀವಿ. ಈಗಾಗಲೇ ಲೇಟ್ ಆಯಿತು, ಕ್ಷಮೆ ಇರಲಿ ಅಂತ ಕೇಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸನ್ಮಾನಿತ ನಾಯಕ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಅವರೇ, MR ಮುರಳಿ ಸರ್ ಅವರೇ, PLD ಬ್ಯಾಂಕ್ನ ಸದಸ್ಯರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಭರತ್ ಆನಂದ್ ರೆಡ್ಡಿ ಅವರೇ, ಹಾಗೂ ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವರೇ, ಹಾಗೂ ನಮ್ಮ ಗ್ಯಾಸ್ ಶ್ರೀಧರ್ ಅಣ್ಣವರೇ, ಹಾಗೂ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅಣ್ಣರೇ, ನಮ್ಮ ಪ್ರಾಂಶುಪಾಲರೇ, ಹಾಗೂ ನಾನ್ಶಮ್ ಅಣ್ಣವರೇ, BU ಅವರೇ, DDP ಅವರೇ, ಹಾಗೂ ಶಿಕ್ಷಣಾಧಿಕಾರಿಗಳೇ, ಹಾಗೂ ನಮ್ಮ ಎಲ್ಲ ನುರಿತ NRS ಸತ್ಯಣ್ಣವರೇ, ಹಾಗೂ ನಮ್ಮ DC ಬ್ಯಾಂಕ್ ನಿರ್ದೇಶಕರು ಯಾರು, ಹಾಗೂ ನನ್ನೆಲ್ಲ ಸ್ನೇಹಿತ ಬಂಧುರು, ಎಲ್ಲ ನನ್ನ ಹಿತೈಷಿಗಳು ಮತ್ತು ಎಲ್ಲ ನಾಯಕರು, ಎಲ್ಲ ಹೆಸರು ಹೇಳ್ತಾ ನೂರಾರು ಜನ ಹಿಂದೆ ಕೂತಿದ್ದೀರಾ, ಎಲ್ರಿಗೂ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಒಂದು ಮಿಸ್ ಆದರೆ ನಾ ಪೇರು ಮಿಸ್ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಎಲ್ಲ ನನ್ನ ನಾಯಕ ಬಂಧುಗಳು ಕೂಡ ನಮಸ್ಕರಿಸುತ್ತಾ, ಇವತ್ತಿನ ನನ್ನ ಈ ಒಂದು ಹೆಜ್ಜೆ ಏನು ಶಿಕ್ಷಣ ರೀತಿಯಲ್ಲಿ ನಾನು ಏನು ಮಾಡ್ಬೋದು ಅಂತ ನಾನು ಮಿಸ್ಸಸ್ ಕೇಳಿದಾಗ, ಲಾಸ್ಟ್ ಟೈಮ್ ನನ್ನ ಮಗ ಒಂದು ಬುಕ್ ಬರೆದ, ಅದು ರಾಷ್ಟ್ರಪತಿ ಅವಾರ್ಡ್ ಬಂತು. ರಾಷ್ಟ್ರಪತಿ ಅವಾರ್ಡ್ ಜೊತೆಗೆ ಅವನಿಗೆ 6,25,000 ರೂಪಾಯಿ ಅಮೌಂಟ್ ಬಂತು. ಈಗ ನನ್ನ ಮಗ ಬುಕ್ ಬರೆದಿದ್ದಕ್ಕೆ. ಹಾಗೂ ಸಿಂಗಪುರದಲ್ಲಿ ಮತ್ತೆ ಅದನ್ನು ಕಾಂಪಿಟೇಷನ್ ಮಾಡಿ ಮತ್ತೆ ಬುಕ್ ಬರೆದ, ಅಲ್ಲಿಂದ ಮತ್ತು 5 ಲಕ್ಷ ಅಮೌಂಟ್ ಬಂತು. ಟೋಟಲ್ ನನ್ನ ಮಗ ಬರೆದ 11 ಲಕ್ಷದ ಒಂದು ಪ್ರೇರಣೆ ಮೂಲಕ ಈ ಲ್ಯಾಪ್ಟಾಪ್ ಮಕ್ಕಳಿಗೆ ವಾಪಸ್ ಕೊಡಬೇಕು ಅನ್ನೋದು ನಮಗೆ ಈ ತೀರ್ಮಾನ ಆಯಿತು. ಅದ್ರ ಜೊತೆಗೆ ನನ್ನ ಧರ್ಮಪತ್ನಿ ಅವರ ಇದ್ರ ಕಡೆಯಿಂದ 10 ಲಕ್ಷ ರೂಪಾಯಿನ ಅವರು ಕೊಡುಗೆ ಕೊಟ್ಟರು. ಮಿಕ್ಕಿದ್ದು ಹೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ, ನಮ್ಮ ಪುನೀತ್ ರಾಜ್ಕುಮಾರ್ ಮಿಸ್ಸಸ್ಸು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಿಕ್ಕಿದ್ದು ಕೊಟ್ಟರು. ಇದು ಅವ್ರಿಗೆ ಸಲ್ಲುತ್ತೆ. ಅಶ್ವಿನಿ ಪುನೀತ್ ಮೇಡಮರು ಲಾಸ್ಟ್ ಟೈಮ್ ನಾನು ಕಪ್ಪು ಗೆದ್ದಾಗ 25 ಲಕ್ಷ ಅಮೌಂಟ್ ಕೊಟ್ಟರು. ಇದೆಲ್ಲ ಕ್ರೋಢೀಕರಿಸಿ ಇವತ್ತು ಮಕ್ಕಳಿಗೆ ವಾಪಸ್ ಕೊಡಬೇಕು ಅನ್ನೋ ಸಂದರ್ಭಕ್ಕೆ ತಾಟ್ ಬಂದಾಗ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬಂತು. ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬೇಕು. ಫ್ರೀ ಅಂದರೆ ಫೋನ್ ಮಾಡಿ 4 ಗಂಟೆ ನಾನು ಕೊಡ್ಕೊ ಅಂತ ಹೇಳ್ತಾರೆ. ಫ್ರೀ ಲ್ಯಾಪ್ಟಾಪ್ ಅಂದರೆ ನನಗೊಂದು ನಮ್ಮ ಅಪ್ಪನಿಗೊಂದು ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ನಾನು ತೀರ್ಮಾನ ಮಾಡಿ ಒಂದು 4 ಜನ ನುರಿತ ಒಂದು ನಮ್ಮ ಆಫೀಸರ್ನ ನಾವು ಆಯ್ಕೆ ಮಾಡಿಕೊಂಡು ಸೊ BU ಮುಖಾಂತರವಾಗಿ ಲೀಸ್ಟ್ನ ಚಾರ್ಟ್ ಮಾಡಿ ನನ್ನ ಕನ್ನಡ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಮೊದಲ ಪ್ರಾಧಾನ್ಯತೆ ಕೊಡಿ, ಕನ್ನಡ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ. ಆಮೇಲೆ 10 ಜನ ಟಾಪು ನನ್ನ ಕನ್ನಡದಿಂದ ಮತ್ತು ಪ್ರೈವೇಟ್ ಸ್ಕೂಲ್ ಓದಿರ್ತಕ್ಕಂಥ ಮಕ್ಕಳಿಗೆ ಆದ್ಯತೆ ಕೊಡಿ. ಗ್ರಾಮೀಣ ಮಕ್ಕಳಿಗೂ ಹಾಗೂ ಟೌನ್ ಮಕ್ಕಳಿಗೂ ಕೂಡ ಎಲ್ಲ ಸೇರಿ ಕೊಟ್ಟು ಟಾಪ್ 10 ಆಯ್ಕೆ ಮಾಡಿಕೊಂಡು ಯಾರಿಗೂ ದೋಷ ಬರ್ದಂಗೆ, ಯಾರಿಗೂ ಮೋಸ ಆಗ್ದಂಗೆ ಇದನ್ನು ನಾವು ಕೊಡ್ತಾಯಿದ್ದೀವಿ. ಸಾಕಷ್ಟು ಜನ ಫೋನ್ ಮಾಡಿ ನನ್ನ ಮಗ ಬೆಂಗಳೂರು ಓದ್ತಾವನಿ, ನನ್ನ ಮಗ ಚೆನ್ನೈ ಓದ್ತಾನೆ ಕೊಡಿ ಅಂತಂದ. ಸೊ ನಮ್ಮ ಸ್ಟೇಟ್ ಸಿಲೆಬಸ್ ಬಿಟ್ಟು ಬೇರೆ ಸಿಲೆಬಸ್ಗೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಆ ಥರ ಕೊಡ್ತಾ ಏನಾದರೂ ನಾವು ಲೀಸ್ಟ್ ಮಾಡೋಕ್ಕೆ ಹೋದರೆ ಬಹುಶಃ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು. ಅದರಿಂದ ಇವತ್ತು ಏನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಇವತ್ತು ನನ್ನ ಹುಟ್ಟಿದಬ್ಬ ಮತ್ತು ನನ್ನ ವಿಶೇಷ ಅಂದರೆ ನನ್ನ ಧರ್ಮಪತ್ನಿ ಇವತ್ತು ಕೂಡ ಹುಟ್ಟಿದಬ್ಬ, ಇಬ್ಬರದು ಹುಟ್ಟಿದಬ್ಬ. ಸೊ ಅದರಿಂದ ಬಹುಶಃ ನನಗೆ ಶಕ್ತಿ ತುಂಬಿತಿರ್ತಕ್ಕಂಥ ನನ್ನ ಧರ್ಮಪತ್ನಿ. ಸೊ ಅದರಿಂದ ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು ನನ್ನ ಧರ್ಮಪತ್ನಿ. ಸೊ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನನಗೂ ನನ್ನ ಮಕ್ಕಳಿಗೂ ನಮ್ಮ ಧರ್ಮಪತ್ನಿ ಇಡೀ ನನ್ನ ಕುಟುಂಬಕ್ಕೆ ಇರಲಿ ಅಂತ ನಾನು ಬಯಸ್ತಾ ಇವತ್ತೇನು ಚಿಕ್ಕ ಕಾರ್ಯಕ್ರಮದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸ ಈ ದೊಡ್ಡ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೊಡಲಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದು ಈ ಮುಳಬಾಗಿಲು ತಾಲೂಕಿನ ಅಸೆಂಬ್ಲಿ ಟೈಗರ್ ಆಗಿರ್ತಕ್ಕಂಥ ನಮ್ಮ ಆಲಂಗೂರು ನಮ್ಮ ಸೀನಣ್ಣವರ ಪ್ರೇರೇಪಣೆಯಿಂದ ಈ ಒಂದು ಅವಕಾಶ ಸಿಕ್ತು. ಅದೇ ರೀತಿಯಲ್ಲಿ ನನಗೆ ಭುಜಕ್ಕೆ ಬೆನ್ನು ತಟ್ಟಿ ನೀನು ಎಲ್ಲ ರಂಗದಲ್ಲೂ ಮುನ್ನುಗ್ತೀಯ, ನೀನು ನಡೆಸು, ನಾನು ಇದೀನಿ ಅಂತ ನಡೆಸು, ನನಗೆ ಬೆನ್ನು ತಟ್ಟಿ ನನಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಕುಮಾರಣ್ಣ, ನನ್ನ ಮನೆಯ ಒಡೆಯ, ನನ್ನ ಬಾಳಿನ ಒಂದು ಆಶಾದೀಪ ಕುಮಾರಣ್ಣ. ಇವತ್ತೊಂದು ನಾನು ಮಾತು ಕೊಡ್ತಾ ಇದ್ದೀನಿ, ಕುಮಾರಣ್ಣ ಯಾವತ್ತು ಜೀವಂತವಾಗಿರ್ತಾರೋ ಅವರಿನ್ನೂ 100 ವರ್ಷ ಇರಿ, ಅಲ್ಲಿ ತನಕ ನನ್ನ ರಾಜಕಾರಣ. ಯಾವತ್ತು ಕುಮಾರಣ್ಣ ಇರಲ್ವೋ ಅವತ್ತು ನಾನು ರಾಜಕಾರಣಕ್ಕೆ ಕೊನೆ ಮಾಡ್ತೀನಿ. ಕುಮಾರಣ್ಣಗೋಸ್ಕರ ನಾನು ಮುಳಬಾಗಿಲಿಗೆ ಬಂದಿದ್ದೀನಿ. ಈ ಮುಳಬಾಗಿಲು ಜನ ಮೊದಲು ನನಗೆ ಗೊತ್ತಿರಲಿಲ್ಲ, ಇದೇ ಜಿಲ್ಲೆನಾದ್ರು ನಂಗೆ ಗೊತ್ತಿರಲಿಲ್ಲ, ನನ್ನ ನಾಯಕರಿಗೆ ಗೊತ್ತಿರಲಿಲ್ಲ. ಎಲ್ಲರೂ ಟಿಕೆಟ್ ಬೇಕು ಅಂತ ಬಂದು ಕೇಳಿದಾಗ ನಿಮ್ಮಲ್ಲಿ ಇದ್ದರೆ ತೊಗೊಂಡೋಗಿ, ಇಲ್ಲ ನನ್ನ ತಮ್ಮ ನನ್ನ ಮನೇಲಿದ್ದಾನೆ ಕರ್ಕೊಂಡೋಗಿ ಇವನು ನಿಮ್ಮ ಕೋಲಾರ ಜಿಲ್ಲೆಯಿಂದ ಅವಾಗ ನಮ್ಮ ಮುಳಬಾಗಿಲು ತಾಲೂಕಿಗೆ ಪರಿಚಯ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನಾನು ಮುಳಬಾಗಿಲು ಬಂದು ಎಲ್ಲ ನಾಯಕರನ್ನ ಭೇಟಿ ಮಾಡಿ ನಾನು ನಿಮ್ಮ ಮನೆ ಮಗ ಅಂದು ನಾನು ಬಂದು 9 ವರ್ಷ ಆಯಿತು. 9 ವರ್ಷದಿಂದ ಸತತವಾಗಿ ನಾನು ನಿಮ್ಮ ಕೆಲಸ ಮಾಡ್ಕೊಂಬತ್ತಾ ಇದ್ದೀನಿ. ಮನೆ ಬಡ ಬಿಟ್ಟಿದ್ದೀನಿ, ಬಿಸ್ನೆಸ್ ಬಿಟ್ಟಿದ್ದೀನಿ. ಆದರೂ ಇದೆಲ್ಲ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ನನ್ನ ಮುಳಬಾಗಿಲು ಕೊಟ್ಟು ಇವರು ನನ್ನ ಜನ, ಇವ್ರು ನನ್ನ ನಾಯಕರು, ಇವ್ರು ನನ್ನ ಜನ, ನನ್ನ ನಾಯಕರು ಅಂತ ಅವರು ನನ್ನನ್ನು ಹೆಚ್ಚಿ ಗೆಲ್ಲಿಸಿದ್ದಾರೆ. ಸೊ ನಾನು ಕೂಡ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ತೀರಿಸ್ಕೊಂಡಿದ್ದೀನಿ.
ಮುಂದೆ ಸಹ ನಾನು ಮಾತು ಕೊಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಬರಲಿ, ತಾಲೂಕ್ ಪಂಚಾಯತಿ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ಇವತ್ತು ನಾನು ಬರ್ಡೇ ದಿವಸ ಮಾತು ಕೊಡ್ತಾ ಇದ್ದೀನಿ, ನಾನು ಸತ್ರು ನಿಮ್ಮನ್ನು ಬಿಡಲ್ಲ. ಈ ಪಕ್ಷಕ್ಕೋಸ್ಕರ ಯಾರು ಒತ್ತಿದಿರಿ, ಈ ಪಕ್ಷಕ್ಕೋಸ್ಕರ ಯಾರು ದುಡ್ದಿದ್ದೀರಿ, ಈ ಪಕ್ಷಕ್ಕೋಸ್ಕರ ಯಾರು ಬೂತಲ್ಲಿ ಕೆಲಸ ಮಾಡಿದಿರಿ, ಯಾರು ನನಗೆ ಅನ್ನ ಹಾಕಿದಿರಿ, ಯಾರು ನನಗೆ ನೀರು ಕೊಟ್ಟಿದಿರಿ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಆದವ್ರನ್ನ 6 ತಿಂಗಳು ನೆನ್ಸ್ಕೊಳ್ತಾ, ಆದವ್ರನ್ನ 6 ತಿಂಗಳು ನೆನ್ಸ್ಕೊಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಹೆಂಡತಿ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಸತ್ರು ಈ ಮುಳಬಾಗಿಲು ತಾಲೂಕಿನ ಕಾರ್ಯಕರ್ತರನ್ನ, ಈ ಮುಳಬಾಗಿಲ ಕಾರ್ಯಕರ್ತರನ್ನ, ಬೂತಲ್ಲಿ ಕೆಲಸ ಮಾಡಿರೋರನ್ನ, ಮುಂದೆ ನಾಯಕರಾಗೋರನ್ನ ಬೆಳೆಸಿ ಇಲ್ಲಿಂದ ನಿಮ್ಗೆ ಋಣ ತೀರಿಸ್ಕೊಂಡು ಹೋಗ್ತೀನಿ ಹೊರತು ಯಾವುದೋ ಕಮರ್ಷಿಯಲ್ಗೋಸ್ಕರ ಬಿಟ್ಟು ನಾನು ಬಂದಿಲ್ಲ ಅಂತ ಹೇಳ್ತಾ, ಇವತ್ತು ಮಕ್ಕಳು, ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದಿದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ನಮ್ಮ ಕುಟುಂಬದ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಖಂಡಿತವಾಗ್ಲೂ ಈ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು ಜನ ನನಗೆ ಫೋನ್ ಮಾಡಿ ವಿಶ್ ಮಾಡಿದರೆ ಅವ್ರಿಗೂ ಅಭಾರಿಯಾಗಿರ್ತೀನಿ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮಗೂ ಅಭಾರಿಯಾಗಿರ್ತೀನಿ. ಈ ಕಾರ್ಯಕ್ರಮ ಆದಮೇಲೆ ನಿಮ್ಮ ಜೊತೆ ಊಟ ಮಾಡ್ತೀನಿ, ನಿಮ್ಮ ಔದಾರ್ಯವನ್ನು ಸ್ವೀಕಾರ ಮಾಡ್ತೀನಿ, ನಿಮ್ಮ ವಿಶ್ವಾಸನ ತಗೊಂತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಕುಟುಂಬಕ್ಕೆ ಇರಲಿ ಅಂತ ಹೇಳ್ತಾ, ನನ್ನ ಮುಂದೆ ನನಗೆ ನಡೆಸ್ತಕ್ಕಂಥ ಬೆರಳಿ ನಡ್ತಕ್ಕಂಥ ಎಲ್ಲ ನಾಯಕರಿಗೂ, ನನ್ನ ಮುಂದೆ ಪುಷ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೂ, ನನ್ನ ದಾರಿ ತೋರಿಸ್ತಕ್ಕಂಥ ನಾಯಕರಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಮುಳಬಾಗಿಲ ಸಕಲ ಜನಕ್ಕೂ ನಾನು ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಗಣ್ಯರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿರುವಂತಹ ವಿಡಿಯೋ ತುಣುಕುಗಳನ್ನ ಈಗ ಪ್ರಸಾರವಾಗಲಿದೆ. ಅದರ ಜೊತೆಗೆ